ಕೆಂಪಮ್ಮ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಇವತ್ತಿನ ಒಂದು ಕಲಿಗಾಲದಲ್ಲಿ ಒಂದು ವಾಮಾಚಾರ ಕ್ರಿಯೆ ಆಗಬಹುದು, ಇಲ್ಲ ಯಾವುದೇ ಒಂದು ಅತರುಣ ಕ್ರಿಯೆ ಆಗಬಹುದು, ಇನ್ನೊಂದು ಅನ್ನೋದನ್ನ ಹತ್ರಕ್ಕೆ ಬಿಟ್ಕೊಳ್ದಿರುವಂತ ಒಂದು ದೇವಿ ಅಂತ ಹೇಳಿದ್ರೆ ಕೆಂಪಮ್ಮ ಅಂತ. ಅದರೊಳಗೆ ಎಸ್ಪೆಷಲಿ ಈ ಒಂದು ಕ್ಷೇತ್ರದಲ್ಲಿ ಏನಂತ ಹೇಳಿದ್ರೆ ರಕ್ತಚೌಡೇಶ್ವರಿ ಸಮೇತವಾಗಿರ್ತಕ್ಕಂಥ ದೇವಿ. ಇಲ್ಲಿ ಯಾವುದನ್ನ ಅಕಸ್ಮಾತ್ ಮನುಷ್ಯ ತತ್ವವೇ ಇಲ್ಲ ಅನ್ನೋಂತ ಮನುಷ್ಯನನ್ನ ಈಗ ನಾವು ಖುದ್ದಾಗಿ ಕರ್ಕೊಂಡ್ ಬಂದಿದ್ದೀವಿ. ಈ ಕ್ಷೇತ್ರದಲ್ಲಿ ನಾವು ಎಷ್ಟೋ ಜೀವಗಳಿಗೆ ಈ ದೇವಿ ದಾರಿಯಾಗಿರುವಂತಹ ಒಂದು ಕ್ಷೇತ್ರ ಇದೆ. ಇಲ್ಲಿ ಏನಂತ ಹೇಳಿದ್ರೆ ಈ ರಕ್ತಚೌಡೇಶ್ವರಿ ಅಂತಕ್ಕಂಥ ದೇವಿಗೆ ಏನಾದ್ರು ಅಕಸ್ಮಾತ್ ಬಲಿ ರೂಪದಲ್ಲಿ ಏನೋ ಒಂದು ನೈವೇದ್ಯ ಅಂತ ಕೊಟ್ಟು ಏನು ಕೆಲಸ ಆಗಲ್ಲ. ಈ ದೇವಿ ಬರ್ಕೆ ಮಾಡ್ಕೊಂಡು ನನಗೆ ಆಗ್ಲಮ್ಮ ಹಿಂಗೆ ಅಂತಂದ್ರೆ ಕೆಲಸ ಆಗಲ್ಲ. ಆ ದೇವಿ ಊಟ ಆಗ್ಬೇಕು, ಈ ದೇವಿ ಕೆಲಸ ಆಗಬೇಕು, ಈ ದೇವಿಗೆ ಒಂದು ಮಳ್ಳು ತುಂಬಬೇಕು. ಈ ತುಂಬಿ ನೀವು ಮಾಡ್ಕೊಂಡ್ರೆ ಏನೋದಾದ್ರೆ ಈ ಕೆಂಪಮ್ಮ ಅನ್ನೋ ಒಂದು ಶಕ್ತಿ ಹೇಗಿದೆ ಅಂತ ಹೇಳಿದ್ರೆ ನಮ್ಮ ಸುತ್ತ ಒಂದು ಕೆಂಪು ರಕ್ಷೆ. ಹೇಗೆ ಅಂತ ಹೇಳಿದ್ರೆ ಈ ಗ್ರಹಣ ಬಂದಾಗ ಕಪ್ಪಿರುತ್ತೆ, ಅದು ಮಿಕ್ಕಿದೆಲ್ಲ ಬೆಳ್ಳಗಿರುತ್ತೆ. ಆದ್ರೆ ಈ ದೇವಿ ಸುತ್ತ ಹೇಗೆ ನಮ್ಮ ಸುತ್ತ ಹೇಗೆ ಅಂತ ಹೇಳಿದ್ರೆ ಒಂದು ರಕ್ಷಾಬಂಧನ ಕುಂಕುಮದ ಒಂದು ಎಳೆಯ ರೀತಿಯಲ್ಲಿ ಈ ಕೆಂಪಮ್ಮ ನಮ್ಮನ್ನ ರಕ್ಷೆ ಕಾಪಾಡ್ತಾ ಇರ್ತಾರೆ. ಅದು ಕೆಂಪಮ್ಮ ದೇವಿ ಅಂತ ಹೇಳಿದ್ರೆ. ಹಾಗೆ ಈ ದೇವಿಯ ಒಂದು ಶಕ್ತಿ ಏನು ಅಂತ ಹೇಳಿದ್ರೆ ನಮಗೆ ತುಂಬಾ ಆಗ್ಲೇ ಒಂದು 8-9 ವರ್ಷ ಆಯ್ತಲ್ಲ, 9 ವರ್ಷ ಆಯ್ತಲ್ಲ. ಈಗ 9 ವರ್ಷದಿಂದ ಈ ದೇವಿಗೆ ಸತತವಾಗಿ ನಾವು ಈ ದೇವಿಯನ್ನ ನಾವು ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು, ಕೋರ್ಟು ವಿಚಾರ, ಇನ್ನೊಂದು ದಾಂಪತ್ಯ, ಮಕ್ಕಳಾಗಿಲ್ಲ, ಯಾವುದೇ ಒಂದು ಸಮಸ್ಯೆ ಆದ್ರೂ ಈ ದೇವಿಯಿಂದ ಪರಿಹಾರ ಆಗುತ್ತೆ ಅಂತಕ್ಕಂಥದ್ದು ನಾವು ಸ್ವಯಂ ನಾವು ನೋಡಿದ್ದೇವೆ ಇದನ್ನು. ಸೊ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು. ಕೆಂಪಮ್ಮ ದೇವಿಯ ಒಂದು